ಮುಖ್ಯಮಂತ್ರಿಗಳು ಇವತ್ತು ಬೆಳಗಾವಿ ಭೇಟಿ ನೀಡಿದ್ದಾರೆ. ಅವರಿಗೆ ವಿಶ್ವಪೂರ್ವಕವಾಗಿ ಇಲ್ಲಿ ಸೇರಿದ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ಜೊತೆ ರಾಜ್ಯದ ಹಿರಿಯ ಸಚಿವರು ಕ್ರಿಸ್ಮಸ್ ಪ್ರಾರಂಭ ಆಗ್ತದೆ. ಈಗಾಗಲೇ ಪ್ರಾರಂಭ ಆಗ್ತದೆ. ನೀವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮಗೂ ಕೂಡ ಹೆಚ್ಚು ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಹಬ್ಬ ನಮ್ಮ ದೇಶದಲ್ಲಿ. ನಾನು ನಿಮ್ಮ ಪ್ರದೀಪ್ ಕುಮಾರ್, ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ಸಂಸ್ಥಾಪಕ ಅಧ್ಯಕ್ಷ. ವಿಷಯ ಏನು ಅಂದರೆ, ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾಂ ಜಿಲ್ಲೆಯಲ್ಲಿ ನಮ್ಮ ಕ್ರೈಸ್ತ ಪ್ರಧಾನಾಲಯ ಇದೆ. ಅಲ್ಲಿ ಕೆಲವು ದಿನಗಳ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದಿರುತ್ತಾರೆ. ಅಲ್ಲಿ ಏನು ನಮ್ಮ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಒಂದು ಪ್ರೋಗ್ರಾಮ್ ಇರುತ್ತೆ, ಅದರಲ್ಲಿ ಭಾಗವಹಿಸಿರುತ್ತಾರೆ. ನಮ್ಮ ಕ್ರೈಸ್ತ ಧರ್ಮದ ತತ್ವದ ಬಗ್ಗೆ ಅನುಸಾರವಾಗಿ ನಿಯಮ ಏನಿದೆ ಅದರ ಪ್ರಕಾರ ನಾನು ಏನು ಹೇಳ್ತಾ ಇದ್ದೀನಿ, ಬೈಬಲಲ್ಲಿರೋ ಪ್ರಕಾರ ಲೂಕ 19:46 ಏನು ನಮ್ಮ ದೇವರ ಆಲಯ, ಇದು ಪವಿತ್ರವಾಗಿ ಇಟ್ಕೊಳ್ಬೇಕು. ಪವಿತ್ರವಾದ ಆಚರಣೆಗಳು ಮಾತ್ರ ಅಲ್ಲಿ ನಡೀತಾ ಇರುತ್ತೆ. ಅದು ಬಿಟ್ಟು ಬೇರೆ ಯಾವುದೇ ಒಂದು ಆಡಂಬರ ಆಚರಣೆಗಳು ಅಲ್ಲಿ ನಡೀಬಾರ್ದು. ಅಲ್ಲಿ ಪ್ರಾರ್ಥನೆ, ಬಲಿಪೂಜೆ ಅಂದರೆ ಅದಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ. ಬೇರೆ ಯಾವುದೇ ಒಂದು ಆಡಂಬರವಾದ ಸಮಾರಂಭಗಳು ಅಲ್ಲಿ ನಡೆಯಂಗಿಲ್ಲ. ಮತ್ತು ಯೌವನ 2:16 ಇದೇ ಮಾತಿದೆ ದೇವರ ಆಲಯದ ಬಗ್ಗೆನೇ. ಇದ್ರ ಪ್ರಕಾರ ಏನು ಹೇಳ್ತೀರಿ ಅಂದರೆ, ಅಲ್ಲಿ ಯಾವುದೇ ರೀತಿಯ ಒಂದು ಬೇರೆ ಕಾರ್ಯಕ್ರಮಗಳು ನಡೀಬಾರ್ದು, ಪವಿತ್ರವಾದ ಆಚರಣೆ ಮಾತ್ರ ಇರುತ್ತೆ. ಅದನ್ನು ನಮ್ಮ ಸಿದ್ದರಾಮಯ್ಯ ಸರ್ಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ನಾನು ಹೇಳೋದು ಬೇಕಾಗಿಲ್ಲ. ನಮ್ಮ ಕ್ರೈಸ್ತ ವಿಶ್ವಾಸಿಗಳು ನಾಯಕರು ಜಾರ್ಜ್ ಅವ್ರು ಇರ್ಬೋದು, ಮತ್ತು ನಮ್ಮ ಐವನ್ ಡಿಸೋಜಾ ಸರ್ ಇರ್ಬೋದು, ಅವರಿಗೆಲ್ಲ ಗೊತ್ತಿರುತ್ತೆ ಅನ್ಕೊತೀನಿ. ಸೊ ಆದರೂ ಅಲ್ಲಿ ಮತ್ತೆ ನಮ್ಮ ಧರ್ಮಾಧ್ಯಕ್ಷರು ಇರ್ತಾರೆ. ಸೊ ಇವರಿಗೆ ಎಲ್ಲರಿಗೂ ತಿಳಿದಿರೋ ಅಂಥ ಬೈಬಲ್ ವಿಷಯಗಳಿದು. ನಾನು ಅವ್ರಿಗೆ ತಿಳಿಸ್ಕೊಡೋ ಅಂಥ ದೊಡ್ಡವರಲ್ಲ, ಬಟ್ ನಮ್ಗೆ ತಿಳಿದಿರೋ ಪ್ರಕಾರ ನಾನು ಹೇಳ್ತೀನಿ. ಇದನ್ನು ನಾವು ಖಂಡನೆ ಮಾಡ್ತೀರಿ ನಮ್ಮ ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ವತಿಯಿಂದ. ಇನ್ನು ಮುಂದೆ ಈ ಥರ ಘಟನೆಗಳು ಎಲ್ಲೂ ನಡೀಬಾರ್ದು. ಇದಕ್ಕೆ ಅವರು ಕ್ಷಮೆನೂ ಯಾಚನೆ ಮಾಡಬೇಕು, ಯಾರು ನಮ್ಮ ಕ್ರೈಸ್ತ ನಾಯಕರು. ಯಾಕಂದರೆ ಈ ಥರ ಘಟನೆಗಳಲ್ಲಿ ಮಾಡಬಾರ್ದು. ಓಕೆ, ನಮ್ಮ ಹತ್ರ ಅಲ್ಲ, ದೇವ್ರ ಬಳಿ ಅವರು ಕ್ಷಮೆ ಯಾಚನೆ ಮಾಡಬೇಕು. ಮತ್ತು ಅಲ್ಲಿ ಏನಿದೆ, ಅಲ್ಲಿ ಪವಿತ್ರವಾದ ಆಲಯ ಅದು. ಅವರಿಗೆ ತಿಳಿದಿಲ್ವಾ, ಬೈಬಲ್ ಓದಿಲ್ವಾ, ಏನಂತ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಇದ್ರ ಬಗ್ಗೆ ನಾವು ರಾಜ್ಯಪಾಲರಿಗೂ ಪತ್ರ ಕಳಿಸ್ಬೇಕಾಗ್ತದೆ. ಈ ಥರ ಘಟನೆಗಳು ಕ್ರೈಸ್ತ ಮಂದಿರಗಳಲ್ಲಿ, ಚರ್ಚ್ಗಳಲ್ಲಿ ನಡೀಬಾರ್ದು ಅಂತ. ಬೇರೆ ಅದಕ್ಕೆ ಅಂತಾನೆ ಬೇರೆ ಜಾಗಗಳಿದೆ, ಚರ್ಚ್ ಹತ್ರ ಒಂದು ಸಮುದಾಯ ಭವನಗಳಿದೆ, ಅಲ್ಲೆಲ್ಲ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಇಲ್ಲಿ ಚರ್ಚ್ ಒಳಗಡೆ, ಅದು ಪೀಠದ ಹತ್ರ ಈ ಥರ ಎಲ್ಲ ಆಚರಣೆಗಳು ಮಾಡಬಾರ್ದು. ಇದು ನಮ್ಮ ಕ್ರೈಸ್ತ ಧರ್ಮಕ್ಕೆ ಅವರು ಅಗೌರವವನ್ನು ಸೂಚನೆ ಮಾಡಿರ್ತಾರೆ. ಇದು ನಮ್ಮ ತೀವ್ರವಾಗಿ ಖಂಡನೆ ಮಾಡ್ತೀರಿ ನಮ್ಮ ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ವತಿಯಿಂದ. ಜೈ ಯೇಸು ಕ್ರಿಸ್ತ.